ನಿರಪೇಕ್ಷ ವೆಚ್ಚ ಅನುಕೂಲತೆಯ ಸಿದ್ಧಾಂತ. ನಿರಪೇಕ್ಷ ಅಂದರೆ ಸಂಪೂರ್ಣ ಅಂತ. ಒಂದು ವಸ್ತುವಿನ ಮೇಲೆ ಮಾಡುವಂಥ ವೆಚ್ಚ ಅನ್ನೋದು ಸಂಪೂರ್ಣವಾಗಿ ಅನುಕೂಲಕರವಾಗಿತ್ತು ಅಂದರೆ ಅದನ್ನೇ ಆಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ನೋಡೋದಾದ್ರೆ, ಎರಡು ಬಟ್ಟೆ ಅಂಗಡಿಲಿ ಒಂದೇ ಬಟ್ಟೆನ 2,000 ರೂಪಾಯಿಗೆ ಮಾರ್ತಾ ಇದ್ದಾರೆ. ಆದರೆ ಪರ್ಸನ್ ಎ ಆ ಬಟ್ಟೆನ 1,000 ರೂಪಾಯಿಗೆ ತೊಗೊತಿದ್ರೆ ಪರ್ಸನ್ ಬಿ 900 ರೂಪಾಯಿಗೆ ಪರ್ಚೇಸ್ ಮಾಡ್ತಿದ್ದಾನೆ. ಸೊ ಇಲ್ಲಿ ಅವ್ರು ಮಾಡ್ತಿರುವಂಥ ಇನ್ವೆಸ್ಟ್ಮೆಂಟ್ ಅಂದರೆ ಅವ್ರು ಮಾಡ್ತಿರುವಂಥ ವೆಚ್ಚಕ್ಕೆ ಆಬ್ಸಲ್ಯೂಟ್ ಆಗಿ ಅಂದರೆ ನಿರಪೇಕ್ಷವಾಗಿ ಅನುಕೂಲವನ್ನು ಪಡಿತಿರೋದು, ಅಡ್ವಾಂಟೇಜ್ ತಗೊತಾ ಇರೋದು ಪರ್ಸನ್ ಬಿ. ಜಾಸ್ತಿ ಲಾಭ ಬರ್ತೈತೆ ಅಷ್ಟೇ. ಸೊ ಇದನ್ನೇ ಆಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ ಅಂತ ಕರಿತೀವಿ. ದಿಸ್ ಥಿಯರಿ ವಾಸ್ ಪ್ರಪೋಂಡೆಡ್ ಬೈ ಆಡಮ್ ಸ್ಮಿತ್. ಇದನ್ನ ಪ್ರತಿಪಾದಿಸಿದ್ದು ಆಡಮ್ ಸ್ಮಿತ್. ಆಡಮ್ ಸ್ಮಿತ್ ಓನ್ಲಿ ಕಾನ್ಸಂಟ್ರೇಟೆಡ್ ಇನ್ ಡಿವಿಷನ್ ಆಫ್ ಲೇಬರ್. ಶ್ರಮ ವಿಭಜನೆಗೆ ಮಾತ್ರನೇ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಬರೆಯೋ ಥರ ನೋಡೋದಾದ್ರೆ, ಯಾವುದೇ ದೇಶವು ಇತರೆ ದೇಶಗಳಿಗೆ ಹೋಲಿಸಿದರೆ ಒಂದು ವಸ್ತುವನ್ನು ಅತೀ ಕಡಿಮೆ ಬೆಲೆಯಲ್ಲಿ ಉತ್ಪಾದಿಸಿ ಮಾರಾಟ ಮಾಡಿದರೆ ಅದನ್ನೇ ನಿರಪೇಕ್ಷ ವೆಚ್ಚದ ಅನುಕೂಲತೆಯ ಸಿದ್ಧಾಂತ ಅಂತ ಕರಿತೀವಿ. ಇಫ್ ಎ ಕಂಟ್ರಿ ಪ್ರೊಡ್ಯೂಸ್ ಆ್ಯಂಡ್ ಸೆಲ್ ಎ ಗುಡ್ ಅಟ್ ಲೋಯೆಸ್ಟ್ ಕಾಸ್ಟ್ ರಿಲೇಟಿವ್ ಟು ಅದರ್ ಕಂಟ್ರೀಸ್, ಇಟ್ ಈಸ್ ಕಾಲ್ಡ್ ದ ಆಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ. ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋದಾದರೆ, ಇಂಡಿಯಾದಲ್ಲಿ 1 ಬ್ಯಾರೆಲ್ ಪೆಟ್ರೋಲ್ನ ತಯಾರಿಸೋದಕ್ಕೆ 1,000 ರೂಪಾಯಿ ಆಗುತ್ತೆ. ಇದೇ ಸೌದಿ ಅರೇಬಿಯಾದಲ್ಲಿ ಬರೀ 500 ರೂಪಾಯಿ ಆಗುತ್ತೆ. ಕಂಪೇರಿಂಗ್ ಟು ಇಂಡಿಯಾ, ಸೌದಿ ಅರೇಬಿಯಾದಲ್ಲಿ ಕಾಸ್ಟ್ ತುಂಬ ಕಡಿಮೆ. ಸೊ ನೀನು ಪೆಟ್ರೋಲ್ ಮೇಲೆ ಇನ್ವೆಸ್ಟ್ ಮಾಡೋ ಹಾಗಿದ್ರೆ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋ ಬದಲು ಸೌದಿ ಅರೇಬಿಯಾದಲ್ಲಿ ಇನ್ವೆಸ್ಟ್ ಮಾಡಬೇಕು. ಇಂಡಿಯಾದಲ್ಲಿ ಜಾಸ್ತಿ ಸಿಗೋದು ಕಬ್ಬಿಣ ಮತ್ತು ಉಕ್ಕು, ಇವುಗಳನ್ನು ಪ್ರೊಡ್ಯೂಸ್ ಮಾಡಿ ನಾವು ಸೌದಿ ಅರೇಬಿಯಾಗೆ ಎಕ್ಸ್ಪೋರ್ಟ್ ಮಾಡಿ ಅವ್ರ ಹತ್ರದಿಂದ ಪೆಟ್ರೋಲಿಯಂ ಇಂಪೋರ್ಟ್ ಮಾಡಿಸ್ಕೋತೀವಿ. ನಿರಪೇಕ್ಷ ವೆಚ್ಚ ಅನುಕೂಲತೆ ಸಿದ್ಧಾಂತದ ಲಾಭಗಳು. ಮೆರಿಟ್ಸ್ ಆಫ್ ಆಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ. ಕಡಿಮೆ ವೆಚ್ಚ. ಈ ಸಿದ್ಧಾಂತದ ಮೇನ್ ಗೋಲೇ ಲೋ ಕಾಸ್ಟಲ್ಲಿ ಪ್ರೊಡ್ಯೂಸ್ ಮಾಡೋದು. ಸೊ ಮುಖ್ಯವಾಗಿರೋ ಅಡ್ವಾಂಟೇಜ್ ಹೆಚ್ಚುವರಿ ಲಾಭ, ಎಕ್ಸ್ಟ್ರಾ ಪ್ರಾಫಿಟ್. ಲೋ ಕಾಸ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ವಿ ಅಂದರೆ ಆಟೋಮೆಟಿಕ್ಕಾಗಿ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಉತ್ಪಾದನಾ ಸಾಮರ್ಥ್ಯದ ಹೆಚ್ಚಳ. ಒಬ್ಬ ವ್ಯಕ್ತಿಗೆ ಲಾಭ ಜಾಸ್ತಿ ಬರ್ತೈತೆ ಅಂದಿದ ತಕ್ಷಣವೇ ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪ್ರೊಡ್ಯೂಸಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ನಿರಪೇಕ್ಷ ವೆಚ್ಚ ಅನುಕೂಲತೆ ಸಿದ್ಧಾಂತದ ದೋಷಗಳು. ಡಿಮೆರಿಟ್ಸ್ ಆಫ್ ಆಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ. ಇತರೆ ಉತ್ಪಾದನಾಂಗಗಳ ನಿರ್ಲಕ್ಷ್ಯ. ಆಡಮ್ ಸ್ಮಿತ್ ಶ್ರಮದ ವಿಭಜನೆ ಬಗ್ಗೆ ಮಾತ್ರನೇ ಇದರಲ್ಲಿ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ಬೇರೆ ಉತ್ಪಾದನಾಂಗಗಳನ್ನ ನೆಗ್ಲೆಕ್ಟ್ ಮಾಡೋನೆ ನೈಜವಲ್ಲದ ಸಿದ್ಧಾಂತ, ಅನ್ರಿಯಲ್ ಥಿಯರಿ. ಈ ಸಿದ್ಧಾಂತನ ನೀವು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈ ಸಿದ್ಧಾಂತದಲ್ಲಿರೋ ಪ್ರಕಾರ ನೋಡೋದಾದರೆ, ಒಂದು ದೇಶ ಕೇವಲ ಒಂದು ವಸ್ತುವನ್ನು ಮಾತ್ರ ಉತ್ಪಾದನೆ ಮಾಡಬೇಕು. ಇಟ್ಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್. ತಂತ್ರಜ್ಞಾನದ ನಿರ್ಲಕ್ಷ್ಯ. ನಾವು ಜಪಾನೇ ತಗೊಳ್ಳೋಣ, ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ವಿ ಅಂದರೆ ಜಪಾನಲ್ಲಿರುವಂಥ ಸಂಪನ್ಮೂಲ ಕಮ್ಮಿ, ಆದರೆ ಅವ್ರ ಹತ್ರ ಇರೋ ಟೆಕ್ನಾಲಜಿನ ಬಳಸ್ಕೊಂಡು ಬೇರೆ ದೇಶಗಳಿಗಿಂತ ಜಾಸ್ತಿನೇ ಪ್ರಾಫಿಟ್ ನೋಡ್ತಾರೆ. ಸೊ ಈ ಥಿಯರಿ ಇಲ್ಲಿ ಫೇಲ್ ಆಗುತ್ತೆ. ಇದೇ ಥರ ಇನ್ನೂ ಅನ್ಲಿಮಿಟೆಡ್ ಕಂಟೆಂಟ್ಸ್ ಜೊತೆಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬೈ ಫ್ರಮ್ ಕನ್ನಡ ಲರ್ನಿಂಗ್ ಝೋನ್.